ಕೆ ಶಿವಕುಮಾರ್ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು, ಅವರಿಂದ ಸರ್ಕಾರ ಬರೋದಕ್ಕೆ ಅವರ ಶ್ರಮ ತುಂಬಾ ಇದೆ ಅಂತ ಹೇಳಿದ್ದಾರೆ. ಯಾರ ರಂಭಾಪುರಿ ಶ್ರೀಗಳು ಸರ್? ಇಲ್ಲ, ಅವರು ಸಂಬಂಧ ಅಲ್ಲ, ಪಾರ್ಟಿಗೆ ಸಂಬಂಧಪಟ್ಟದ್ದು. ನೀವು ಯಾರೋ ಹೇಳಿದ್ದು ತಂದು ನಮಗೆ ಕೇಳಿದ್ರೆ ನಾವೇನು ಉತ್ತರ ಕೊಡ್ಬೇಕಂದ್ರೆ ಸ್ವಾಮೀಜಿ ಅವ್ರಿಗೆ ಇದಕ್ಕೂ ಸಂಬಂಧ ಬರೋಲ್ಲ. ಅವ್ರ ಕಾರ್ಯವ್ಯಾಪ್ತಿ ಬೇರೆ, ನಮ್ಮ ಕಾರ್ಯವ್ಯಾಪ್ತಿ ಬೇರೆ. ನೀವ್ ಯಾರೋ ಎರಡ ದಿವಸ ನಮಗೆ ಕೇಳಿದ್ರೆ ನಾವೇನು ಉತ್ತರ ಕೊಡೋದು ಈಗ ಅದಕ್ಕೆ. ಈಗ ಮಠಗಳು ಕರೆಕ್ಟ್ ಬೆಂಬಲ ನಿಂತ ಅವ್ರಿಗೇನ್ ಸಂಬಂಧ? MLA ಗಳು ಬೇರೆ, CM ಹೈಕಮಾಂಡ್ MLA-ಗಳು, MLA ಆದ್ಮೇಲೆ ಹೈಕಮಾಂಡ್. ಸೊ ನೀವ್ ಯಾರು ಹೇಳಿದ್ರೆ ಕೇಳೋದಕ್ಕೆ ನಾವೇನು ಉತ್ತರ ಕೊಡ್ಬೇಕು ಅದಕ್ಕೆ? ಕಷ್ಟ ನಮಗ್ ಕಷ್ಟ, ನಾಳೆ ನಾವು ಕೇಳಿದ್ರೆ ಅವ್ರೇನ್ರಿ ಹೇಳ್ತಾರ, ಮತ್ತದು ನಮಗ ಅವ್ರ ಮಧ್ಯೆ ಘರ್ಷಣೆ, ಜಗಳ. ಹೇಳಿ, ಸ್ವಾಮೀಜಿಗಳಿಂದ ಒಂದು ರಾಜಕೀಯವಾಗಿ CM ಬದಲಾವಣೆ ವಿಚಾರವಾಗಿ ಮಾತಾಡೋಷ್ಟು ಈಗ ಅವ್ರ ಪರವಾಗಿ ಈ ಕಡೆ ಒಂದು 10 ಜನ ಅವ್ರು ಹೇಳ್ತಾರೆ ಇವರ ಮುಂದುವರಿಬೇಕಂತ. ಅವ್ರದ್ದು ಸಮಾಜ ಕಟ್ಟೋದು ಅಷ್ಟೇ ಅವ್ರ ಕೆಲಸ, ಆಶೀರ್ವಾದ ಮಾಡಬೇಕು, ಸಮಾಜ ತಿದ್ದುವಂತ ಕೆಲಸ ಅವ್ರ ಕೆಲಸ, ನಮ್ಮ ಭಾವನೆ ಅಂತ ಹೇಳಿ. ನೆಕ್ಸ್ಟ್ ಇಂಥ ಸ್ಟೇಟ್ಮೆಂಟ್ ಏನು ಕೊಡಬಾರ್ದು ಅವ್ರು, ಯಾಕಂದ್ರೆ ಸಂಬಂಧಪಟ್ಟದಲ್ಲ, ಅದು ಕೊಡಬಾರ್ದು. ಸರ್, ಇನ್ನೊಂದು ಗ್ಯಾರಂಟಿಗಳಿಂದ ಅಂತ ಮಾತಾಡೋಣ ರಂಭಾಪುರಿ ಶ್ರೀಗಳೇ ಹೇಳಿದ್ದಾರೆ, ಆ ರೀತಿ ಇದೆಯಾ? ಅದನ್ನ ಅವರು ನೇರವಾಗಿ ಜನರನ್ನ ಕೇಳಬೇಕು, ಯಾಕಂದ್ರೆ ಅವ್ರು ಅದಕ್ಕೆ ಸರಿಯಾದ ಉತ್ತರ ಹೇಳೋರು ಜನ. ಈಗ ನಾವು ನಮ್ಮ ಪಕ್ಷದ ಏನೇ ಕಾರ್ಯಕ್ರಮ ನಾವು ಡಿಪೆಂಡ್ ಮಾಡ್ತೀವಿ, ವಿರೋಧ ಪಕ್ಷದವ್ರು ಅವ್ರು ಡಿಪೆಂಡ್ ಮಾಡ್ಕೋತಾರ. ಇದು ನಡೆದು ಬಂದಂತ ದಾರಿ. ಸೊ ನೇರವಾಗಿ ನೀವು 1,000 ಜನನ ಇಂಟರ್ವ್ಯೂ ಮಾಡಿದ್ರೆ ಇದಕ್ಕೆ ಉತ್ತರ ಅಲ್ಲೇ ಸಿಗ್ತೈತಿ. ನಾವು ಡಿಪೆಂಡ್ ಮಾಡೋರ, ನಾವು ಒಳ್ಳೇದಿದ್ರೆ ಡಿಪೆಂಡ್ ಮಾಡೋರ, ಕೆಟ್ಟಿದ್ರೆ ನಾವು ಡಿಪೆಂಡ್ ಮಾಡೋರ, ಪಕ್ಷದ ನಿರ್ಧಾರ. ಸೊ ಹೀಗಾಗಿ ಜನರನ್ನ ನೀವು ನೇರವಾಗಿ ಸಂದರ್ಶನ ಮಾಡ್ರೆ ಅವರು ಸರಿಯಾಗಿ ಉತ್ತರ ಕೊಡೋದು, ಅದೇ ಫೈನಲ್ ಉತ್ತರ.